ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ನಾನು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ದಿನಚರಿಯನ್ನು ತೋರಿಸ್ತೀನಿ ಯಾವ ರೀತಿ ಅಂತ. ಆಲ್ರೆಡಿ ಟೈಮ್ 7:30 ಆಗಿದೆ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿದಿದೆ. ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ನನ್ನ ಮಕ್ಕಳು ಎದ್ದಿದ್ದಾರೆ. ದೋಸೆ ಹಾಕ್ಕೊಟ್ಟೆ, ತಿಂತಾ ಕೂತಿದ್ದಾರೆ. ಇವಾಗ ಸಮಯ 7:30. ತಿಂಡಿಗೆ ದೋಸೆ ಮತ್ತು ಟೊಮೊಟೊ ಗೊಜ್ಜು ಚಟ್ನಿ ಮಾಡೋಣ ಅಂತ ಚಟ್ನಿ ಮಾಡಿ ದೋಸೆ ಹುರಿದಿದ್ದೀನಿ. ಟೊಮೊಟೊನ ಹೆಚ್ಚ್ತಾ ಇದ್ದೀನಿ. ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಪುಡಿ, ಖಾರ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಹಾಕ್ತಾಯಿದ್ದೀನಿ. ಇದೊಂಥರ ಡಿಫ್ರೆಂಟ್ ಟೇಸ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೀವು ಕೂಡ. ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಟೊಮೊಟೊ ಹೆಚ್ಚಿಟ್ಟಿರೋದನ್ನ ಹಾಕ್ತಾಯಿದ್ದೀನಿ. ಊರಿಂದ ಸಡನ್ನಾಗಿ ಬಂದೆ. ನನ್ನ ಮಕ್ಳಿಗೆ ಜ್ವರನೇ ಕಡಿಮೆ ಆಗಲಿಲ್ಲ. ತಿರ್ಗಾ ನೆಕ್ಸ್ಟ್ ಡೇನೂ ಜ್ವರ ಜಾಸ್ತಿ ಇತ್ತು. ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ನೆಬ್ಲೈಸರ್ ಹಾಕಲೇಬೇಕು ಅಂತ ಹೇಳಿದರು. ಹಾಸ್ಪಿಟಲಲ್ಲಿ ಒಬ್ರಿಗೆ ಯೂಸ್ ಮಾಡಿದ್ದು ಒಬ್ರು ಹಾಕ್ತಾರೆ. ಹಾಗಾಗಿ ಹೊಸದು ಮತ್ತೆ ಏನಕ್ಕೆ ತೊಗೊಳ್ಳೋಣ, ಇಲ್ಲೇ ಇದೆಯಲ್ವಾ ಅಂದ್ಬಿಟ್ಟು ಕರ್ಕೊಂಡ್ಬಂದೆ ಸಡನ್ನಾಗಿ. ತಿಂಡಿ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬರ್ತೀನಿ. ಹೆಚ್ಚಿರೋದು ಈರುಳ್ಳಿ ಸಿಪ್ಪೆ ಅದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಆವಾಗಲೇ ಕ್ಲೀನ್ ಮಾಡ್ಕೊಂಡು ಡಸ್ಟ್ಬಿನ್ಗೆ ಹಾಕೊಂಬಿಡ್ತೀನಿ. ಎಲ್ಲ ಒಂದೇ ಥರ ಇಟ್ಕೊಂಡ್ರೆ ಮೆಸ್ಸಿ ಥರ ಆಗುತ್ತೆ, ಯಾಕಂದರೆ ಜಾಸ್ತಿ ಸ್ಪೇಸ್ ಇರಲ್ಲ. ಮಾರ್ನಿಂಗ್ ಎದ್ದು ಹಾಕೋಗ್ಬೇಕಾದ್ರೆ ಬರೀ ಬಿಸಿನೀರು ಕುಡ್ದು ಹೋಗಿರ್ತೀನಿ. ಬಂದಮೇಲೆ ಮತ್ತೆ ಚಿಯಾ ಸೀಡ್ಸ್ಗೆ ವಾಟರ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದಕ್ಕೆ ಏನು ಕೂಡ ಆ್ಯಡ್ ಮಾಡಲ್ಲ ನಾನು, ಜೇನುತುಪ್ಪ ಏನೂ, ಬರೀ ಚಿಯಾ ಸೀಡ್ಸ್ ಕುಡಿತೀನಿ. ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬೆಂದಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಬತ್ತೆ. ಇದು ಕೂಡ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಕೂಡ ನೀರು ಹಾಕ್ದಲೇ ಬೇಯಿಸಿ. ನೀರು ಹಾಕಿದ್ರೆ ಬೇಯಲ್ಲ, ರುಚಿನೂ ಬರಲ್ಲ ಅಷ್ಟು. ಎಣ್ಣೆಲೆ ನೀಟಾಗಿ ಇದೆಲ್ಲ ಬೇಯಬೇಕು. ಎಲ್ಲ ಮ್ಯಾಶ್ ಥರ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲ ನೀಟಾಗಿ ಬೆಂದಿದೆ. ನಾನಿವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋದ್ರಿಂದ ಒಂಥರ ಫ್ಲೇವರ್ ಥರ ಸಿಗುತ್ತೆ. ದೋಸೆ ಜೊತೆಗೆ ಚೆನ್ನಾಗಿ ಅನಿಸುತ್ತೆ. ಇದನ್ನ ಲಾಸ್ಟಿಗೆ ಹಾಕೋಕೆ ಎಲ್ಲರೂ ಇಷ್ಟಪಡಲ್ಲ, ಅದೊಂಥರ ಆಗಾಗೆ ಸಿಗುತ್ತೆ ಅಂತ ಅಂಥವ್ರು ಒಗ್ಗರಣೆ ಒಳಗೆ ಹಾಕ್ಕೊಳ್ಳಿ. ಲಾಸ್ಟಿಗೆ ನಾನು ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ, ಇದನ್ನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಲಾಸ್ಟಿಗೆ ಹಾಕೋದ್ರಿಂದ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಆವಾಗಲೇ ಸ್ವಲ್ಪ ಹಾಕಿರ್ತೀವಲ್ವ, ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ನೋಡಿ ಹಾಕ್ಕೊಳ್ಳಿ ಅಷ್ಟೇ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಟೊಮೊಟೊ ಗೊಜ್ಜು. ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ. ನಮಗೆ ಈ ಥರ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಈ ಥರ ಮಾಡ್ಕೊತೀನಿ. ಫಸ್ಟಿಗೆ ಒಂದೆರಡು ಹುಯ್ದುಬಿಟ್ಟು ನನ್ನ ಮಗಳಿಗೆ ಕೊಟ್ಟಿದ್ದೆ ತಿನ್ನೋದಕ್ಕೆ, ಸ್ವಲ್ಪ ತುಪ್ಪ ಹಾಕಿ. ಇವಾಗ ನನ್ನ ಹಸ್ಬೆಂಡಿಗೆ ಬಾಕ್ಸಿಗೆ ಬೇಕಲ್ವ, ಹಾಗಾಗಿ ಇವಾಗ ಮತ್ತೆ ಮಾಡ್ತಾಯಿದ್ದೀನಿ. ಮೊದಲೇನೆ ಸ್ವಲ್ಪ ದೊಡ್ಡದಾಗಿ ಮಾಡಿದೆ. ಬಾಕ್ಸಿಗೆ ಸಿಕ್ಕಾಬಿಟ್ಟೆ ಮುದ್ರಿದ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೆ ಇವಾಗ ಪುಟ್ಟದು ಒಂದು ದೋಸೆ ಹುಯ್ತಾ ಇದ್ದೀನಿ. ತುಪ್ಪನ ನಾನು ಮನೇಲೇ ಮಾಡಿದ್ದು, ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮ್ಗೆ ತಿನ್ನೋದಕ್ಕೆ ಅಂತ, ಹಾಗಾಗಿ ಹಾಕ್ತಾಯಿದ್ದೀನಿ. ಯಾವಾಗಲೂ ತುಪ್ಪ ಹಾಕನೇ ಮಾಡಲ್ಲ ದೋಸೆನ, ಇರೋದ್ರಿಂದ ಹಾಕ್ತಾಯಿದ್ದೀನಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮು, ಬಿಸಿಲೇ ಅಲ್ವಾ ಇವಾಗ ಅಂತ. ಬಾಕ್ಸಿಗೆ ದೋಸೆನ ತುಂಬ ದೊಡ್ಡದಾಗೂ ಇದು ತುಂಬ ಮಡ್ಚಿಬಿಟ್ರೆ ಅದು ತಿನ್ನೋಕ್ಕೊಂಥರ, ಹಾಗಾಗಿ ಪುಟ್ಟು ಹುಯ್ತಾ ಇದ್ದೀನಿ ದೋಸೆನ.
ಬಾಕ್ಸ್ ಕೂಡ ರೆಡಿ ಮಾಡಿದೆ. ಅಷ್ಟರಲ್ಲಿ ನಮ್ಮನೆಯವ್ರು ಆಚೆ ಹೋಗಿದ್ರು, ಬಂದರು. ಇವಾಗ ಬೇಸಿಗೆ ಟೈಮ್ ಅಲ್ವಾ, ರೈಸ್ ಏನಾದರೂ ತಿಂಡಿ ಮಾಡಿದಾಗ ಸೌತೆಕಾಯಿಲೆ ಮೊಳಕೆ ಕಾಳು ಆ ಥರ ಏನಾದರೂ ಹಾಕ್ತೀನಿ. ತಿಂಡಿನೂ ಕೂಡ ತಿನ್ನಲಿಲ್ಲ, ಆಚೆನೇ ತಿನ್ಕೊಂಬಂದಿದ್ರಂತೆ. ಮಧ್ಯಾಹ್ನ ತಿಂತೀನಿ ಅಂದ್ಬಿಟ್ಟು ಹಂಗೆ ಬಾಕ್ಸ್ ತಗೊಂಡು ಹೊರಟ್ರು. ನಾನು ಊರಿಗೆ ಹೋದಾಗ ನಮ್ಮ ಮನೆಯವ್ರು ಒಂದು ವಾಚ್ ತಂದಿಕ್ಕಿದ್ರು ಮನೇಲಿ, ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಪ್ಯಾಕಿಂಗು ಅಷ್ಟೇ ಎಷ್ಟು ನೀಟಾಗಿ ಮಾಡಿದ್ದಾರೆ. ನನಗೆ ಬೆಲ್ಟ್ ವಾಚ್ಗಿಂತ ಈ ಥರ ವಾಚನೇ ಇಷ್ಟ ಆಗುತ್ತೆ. ಏನೋ ಒಂಥರ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ. ಡ್ರೆಸ್ಗಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ಸುತ್ತೆ. ಅವ್ರಿಗೂ ಒಂದು ವಾಚ್ ತಗೊಂಡು ನನಗೂ ಒಂದು ವಾಚ್ ತಂದಿದ್ರು. ನಾನು ಬಂದ್ಮೇಲೆ ಸ್ವಲ್ಪ ಲೂಸ್ ಆಗ್ತಿತ್ತು, ಅದನ್ನ ತೆಗ್ಸಿದ್ದೀನಿ. ಇವಾಗ ಕರೆಕ್ಟ್ ಆಗುತ್ತೆ. ಇಲ್ಲಿ ಮನೇಲೇ ಇರ್ತೀನಲ್ವಾ, ಹಾಗಾಗಿ ಅದಕ್ಕೆ ಪ್ಯಾಕ್ ಮಾಡಿ ಎತ್ತಿಕ್ತಾ ಇದ್ದೀನಿ. ಫೋಸಿಲ್ ಕಂಪ್ನಿದು ಇದು ವಾಚ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು ಎಷ್ಟಿದೆ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಯಾವ ತರ ತಗೋಬೇಕು ಅಂದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ನಾವು ಕೂಡ ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನದಿಂದ ನನ್ನ ಮಕ್ಕಳು ಪಾಯಸ ತಿನ್ಬೇಕು ಅಂತ ಇದ್ಲು. ಹಾಗಾಗಿ ಕೆಳಗಡೆ ಹೋಗ್ಬಿಟ್ಟು ಬೆಲ್ಲ ತರೋಣ ಅಂತ ಹೋಗ್ತಾ ಇದ್ದೀನಿ. ಜ್ವರ ಬಂದಿದೆ, ಆದ್ರೂ ಕೂಡ ಪಾಯಸ ಅಂತಿದ್ದಾಳೆ. ಅದಕ್ಕೆ ಬೆಲ್ಲ ಇರಲಿಲ್ಲ, ತರೋಣ ಅಂತ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಅದೇ ನನ್ನ ಮಕ್ಕಳು ಏನು ಮಾಡ್ತಿದ್ದೀರಾ? ಟಿವಿ ನೋಡ್ತೀರಾ? ಹೋಗ್ತಾರಲ್ಲ ಬೆಲ್ಲನ ಮಂದಿ ಒಂದು 1/4 kg ಇದೆ ಅಷ್ಟೇ. ಇವಾಗ ಮಾಡಬೇಕು. ಶಾವಿಗೆ ಪಾಯಸ ಮಾಡೋಣ ಅಂದ್ಕೊಂಡೆ. ಶಾವಿಗೆ ಬೇಡ, ಇದು ಮಕ್ಳನ್ನ ಹಿಡ್ಕೊಂಡು ಮಾಡೋ ಕೆಲಸ ಭಾರಿ ಕಷ್ಟನಪ್ಪ. ಅಂಗಡಿಯಿಂದ ಬೆಲ್ಲ ತಗೊಂಡ್ಬಂದಿದ್ದೀನಿ, ಬೆಲ್ಲ ಕೊಡು ಅಂತ ರೋಪ್ ಹಾಕ್ತಾವಳೆ. ಪಾಯಸ ಮಾಡ್ಕೊಡು ಅಂದೆ ತಾನೆ, ತಂದೆ ತಾನೆ. ತೋರಿಸ್ತೀನಿ ರೀ. ಒಂದು ಸಮಸ್ಯೆ ಖಂಡಿತ ಇದೆ. ಏನಮ್ಮ ನಿಂದು? ಬೆಲ್ಲ ತಿಂದ್ರೆ ಉಳ್ಕಲ್ಲತ್ತವೆ. ಬೆಳಿಗ್ಗೆ ಹೆಸರು ಕಾಳು ಕಡಲೆಕಾಳನ್ನ ಹಾಕಿದ್ದೀನಿ, ಸಾಂಬಾರ್ಗೆ ಏನಾದರೂ ಆಗುತ್ತೆ ಅಂತ. ಹೆಸರು ಕಾಳು ಊರಿಂದ ಬಂದಮೇಲೆ ನನ್ನ ಮಗಳಿಗೆ ಒಬ್ಳಿಗೆ ಹುಷಾರಾಯಿತು ಒಂದೇ ದಿವಸಕ್ಕೆ. ಯಾಕಂದರೆ ನಮ್ಮೂರಲ್ಲಿ ಹೆವಿ ಕೋಲ್ಡು, ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಹಾಗಾಗಿ ಹುಷಾರಾಯಿತು. ನೆಬ್ಲೈಸರ್ ಮಿಷಿನ್ ಕಂಟಿನ್ಯೂಸ್ ಆಗಿ 4 days ಆಗ್ತದೆ. ಕೆಮ್ಮು ಕಫ ಎಲ್ಲ ಕಡಿಮೆ ಆಯಿತು. ಇವಾಗ ದೊಡ್ಡವಳಿಗೆ ಹುಷಾರಿಲ್ಲ, ಜ್ವರ ನಿನ್ನೆಯಿಂದ. ಅವಳಿಗೂ ಕೂಡ ಆವಾಗಲೇ ಹೋಗ್ಬಿಟ್ಟು ಆ್ಯಂಟಿಬಯೋಟಿಕ್ ತೊಗೊಂಬಂದು ಹಾಕ್ತೆ. ಅವಳಿಗೂ ಕೂಡ ಕಡಿಮೆ ಹಾಕಿದೆ. ರೈಸ್ ಏನು ಬೇಡ, ನನಗೆ ಪಾಯಸ ಮಾಡಿಕೊಡು ಅಂತ ಆಟ ಮಾಡ್ತಿದ್ಲು. ಈ ಸಿರಪ್ ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಇದು ಮತ್ತು ಡೋಲೋ 250 ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಅವಳಿಗೆ ಜ್ವರ ಆರಾಮಾಗಿ ಟಿವಿ ನೋಡ್ತಿದ್ದಾಳೆ. ಪಾಯಸ ಬೇಕು ಅಂತಿದ್ಲು. ಹಾಗಾಗಿ ಮಾಡಿದೆ. ಇವೆರಡು ಸಿರಪ್ ಹೋಗಿ ತೊಗೊಂಬಂದೆ, ಕಡಿಮೆ ಆಗಿದೆ. ಇವಾಗ ನಮ್ಮ ಕಡೆ ಸ್ವಲ್ಪ ಹೆಸ್ರು ಕಾಳು ಪಾಯಸನೂ ಮಾಡ್ತೀವಿ ಜಾಸ್ತಿ. ಯಾವಾಗಲೂ ಒಂದೇ ಥರ ಪಾಯಸ ತಿನ್ನೋಕ್ಕೆ ಬೋರು. ನಿಮ್ಮೊಂದಿಗೆ ಕೂಡ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಮಕ್ಕಳು ಟಿ ವಿ ನೋಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಲ್ಲ. ಬನ್ನಿ ತೋರಿಸ್ತೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ಒಣ ಹಾಕಬೇಕು. ಇವರು ಟಿ ವಿ ನೋಡ್ತಿದ್ದಾರೆ. ನಾನು ಇವಾಗ ಅಡುಗೆ ಮಾಡಬೇಕು. ಅಡುಗೆ ಸಾಂಬಾರಿದೆ. ಪಾಯಸಕ್ಕೆ ರುಬ್ಬಕ್ಕೆ ನಾನು ಒಂದು ಹಿಡಿಯಷ್ಟು ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿಬೇಕಾದ್ರೆಲ್ಲ ಆಗಾಗ್ಗೆ ಕಸ್ಕೊಂಬಂದ್ಬಿಡ್ತು. ರುಬ್ಬಕ್ಕಲ್ವಾ, ಆಗಾಗ್ಗೆ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಕಾಯಿ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋದನ್ನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇವಾಗ ನಾನು ಹೆಸರು ಕಾಳನ್ನ ಕೂಗಿಸ್ಕೋಬೇಕು. ಅದಕ್ಕೆ ಗ್ಯಾಸ್ ಹಚ್ಚಿ ಕುಕ್ಕರ್ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಲೋಟ ಅಷ್ಟು ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಕರೆಕ್ಟಾಗಿ 1/4 kg ಅಷ್ಟಿದೆ. ಅಕ್ಕಿ ಹಾಕ್ತೀವಲ್ವ, ಆ ಲೋಟದಲ್ಲಿ ಒಂದು ಫುಲ್ ಲೋಟ ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ನೀರು ಸೋಸಿದ್ದೀನಿ. ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಕೈ ಆಡ್ಕೊತಾ ಇದ್ದೀನಿ. ಯಾಕಂದರೆ ನೀರಿರುತ್ತಲ್ವ, ಹಾಗಾಗಿ
ಇದನ್ನ ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ. ತುಪ್ಪ ಹಾಕ್ಲೇಬೇಕು ಅಂತ ಏನಿಲ್ಲ, ನಾನು ಮನೇಲಿರೋದ್ರಿಂದ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ. ಒಂದು ಕಡೆ ಬೆಲ್ಲನೂ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 3 ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಬೆಲ್ಲನ ಆಗೋಕ್ಕೆ ಕೂಡ ಹಾಕೋಬೋದು, ಬಟ್ ನೀರಲ್ಲಿ ಕುದಿಸ್ಕೊಂಡ್ರೆ ಅದು ಸೋಸ್ಕೊಳಕ್ಕೆ ಸರಿ ಹೋಗುತ್ತೆ ಗಲೀಜು ಏನಾದರೂ ಇದ್ದರೆ. ಇವಾಗ ಲೆಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಬೆಲ್ಲದ್ದು ಆಫ್ ಮಾಡ್ಕೊಂಡಿದ್ದೀನಿ ಕಾಯಕ್ಕಿಟ್ಟಿರೋನ್ನ. ಇವಾಗ ಪಾಯಸಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹೆಂಗಾದರೂ ಹಾಕೋಬೋದು, ನಾನು ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ಪಾಯಸಕ್ಕೆ ಏನೂ ಇಲ್ಲ ಅಂದ್ರೂ ಮಾಡ್ಬೋದು, ತುಪ್ಪ ಇದೆ ಅಂತ ಅಷ್ಟೇ ನಾನು ಆ್ಯಡ್ ಮಾಡ್ತಾ ಇರೋದು. ಮನೆದಲ್ವ ತುಪ್ಪ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಅಂತ. ಅಂಗಡಿ ಥರದಾದರೆ ಬೇಡ, ಹಾಗೆ ಮಾಡಿ. ಹೆಸ್ರು ಕಾಳಿಗೂ ಅಷ್ಟೇ ಡೈರೆಕ್ಟಾಗಿ ಒಂದು ಲೋಟ ತೊಳೆದ್ಬಿಟ್ಟು ಕೂಗಿಸ್ಕೊಂಡ್ರೆ ಸಾಕು. ಇದರಲ್ಲೂ ಅಷ್ಟೇ ದ್ರಾಕ್ಷಿ ಗೋಡಂಬಿ ಹಾಕ್ಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಇವಾಗ ಬೇಸಿಗೆ ಅಲ್ವಾ, ಹೆಸ್ರು ಕಾಳು ಪಾಯಸ ತಂಪು ಕೂಡ ಮಾಡ್ಕೊಳ್ಳಿ. ಮನೇಲಿ ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೆಸರು ಕಾಳು ಪಾಯಸ ಮಾಡ್ಕೊಂಡ್ರೆ ಬೇಗ ಏನಾದರೂ ಯಾರಾದರೂ ಬಂದರೂ ಕೂಡ ಬೇಗ ಆಗೋಗುತ್ತೆ. ಕೂಗಿಸ್ಕೊಂಡ್ರೆ ಸಾಕು, ಎಲ್ಲ ಕಲಸಿದ್ರೆ ಮುಗ್ದೆ ಹೋಯ್ತು. ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗೆ ಇದು ಒಂಥರ ತುಂಬ ಜಾಸ್ತಿ ಕೂಡ ಆಗುತ್ತೆ. ತುಂಬ ಜನ ಇದ್ದಾಗ ಶಾವಿಗೆ ಪಾಯಸ ಒದಗಲ್ಲ, ಬಟ್ ಇದು ತುಂಬ ಒದಗುತ್ತೆ. ಮತ್ತು ತುಂಬ ನೀರು ಹಾಕಿದ್ರೂ ಕೂಡ ತೆಳ್ಳಗಾಗಲ್ಲ, ತುಂಬ ಹೀರ್ಕೊಳ್ಳುತ್ತೆ, ಗಟ್ಟಿಗಾಗುತ್ತೆ. ಈ ಬೇಸಿಗೆಗೂ ಕೂಡ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ವೆಯ್ಟ್ ಲಾಸ್ ಮಾಡೋರು ಏನು ಕುಡಿಬೋದು, ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಕುಡಿದ್ರೆ ಏನಾಗಲ್ಲ. ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡಿದ್ದಾಯ್ತು, ಹಂಗಾಗಿ ಎತ್ತಿಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಒತ್ತಿಸಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಹುರಿದ್ರೆ ಚೆನ್ನಾಗಿ ಡೀಪಾಗಿ ಫ್ರೈ ಆಗುತ್ತೆ. ನಾನು ಕರಿಬೇಕಾದ್ರೆ ತುಪ್ಪದ ಸ್ಮೆಲ್ ಗಮ್ ಅಂತ ಬರ್ತಿತ್ತು, ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ. ಈಗ ಅದೇ ಬಾಣಲೆಗೆ ಶಾವಿಗೆ ಹಾಕೊಂಡು ಬ್ರೌನ್ ಕಲರ್ ಬರೋ ತನಕ ಹುರ್ಕೊತಾ ಇದ್ದೀನಿ. ಶಾವಿಗೆ ಬದಲಿಗೆ ರವೆ ಕೂಡ ಹಾಕೋಬೋದು. ನಾನು ಶಾವಿಗೆ ಹಾಕೊತಾ ಇದ್ದೀನಿ ಪಾಯಸಕ್ಕೆ. ಹೆಸರು ಕಾಳು ನೀಟಾಗಿ ಬಂದಿದೆ ಅಂತ ಓಪನ್ ಮಾಡಿದ್ದೀನಿ, ತೋರಿಸ್ತೀನಿ. ಇಷ್ಟು ಬೆಂದರೆ ಸಾಕು, ತುಂಬ ಕಲಸ್ದಂಗೂ ಇರಬಾರ್ದು. ಇಷ್ಟಿದ್ರೆ ಬಾಯಿಗೆ ಸಿಗ್ತಾ ಇದೆ, ಚೆಂದ ಇದು. ಹಾಗಾಗಿ ತುಂಬ ಚೆನ್ನಾಗಿ ಬೆಂದಿದೆ. ನಾನೊಂದು 4 ಕೂಗಿಸ್ಕೊಂಡಿದ್ದೀನಿ. ಶಾವಿಗೆ ಹುರ್ಕೊಂಡು ಶಾವಿಗೆನ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊತಾ ಇದ್ದೀನಿ. ಇವಾಗ ಹೆಸರು ಕಾಳನ್ನ ಬೇಯಿಸಿಕ್ಕಿದ್ನಲ್ವ, ಅದೇ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀನಿ. ಇವಾಗ ಶಾವಿಗೆನ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೆಂದರೆ ಸಾಕು ಶಾವಿಗೆ. ಇವಾಗ ಕಾಯಿ ತುರಿ ಮತ್ತು ಏಲಕ್ಕಿ ಕಾಯಿ ಹಾಕೊಂಡು ರುಬ್ಬಿಕ್ಕಿದ್ನಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನ ತೊಳೆದು ಉಯ್ಕೊತಾ ಇದ್ದೀನಿ. ಚೆನ್ನಾಗಿ ಕೈ ಆಡಬೇಕು, ಇಲ್ಲಾಂದರೆ ತಳ ಸಿಗುತ್ತೆ. ಕೆಲವರು ಒಂದು ರವೆ ಕೂಡ ಹಾಕ್ಕೊತಾರೆ, ಒಂದು 3 ಸ್ಪೂನ್ ಅಷ್ಟು. ನಾನಿಲ್ಲೇನು ಆ್ಯಡ್ ಮಾಡಿರಲಿಲ್ಲ, ಹಾಗೆ ಚೆನ್ನಾಗಿ ಗಟ್ಟಿಗಾಗುತ್ತೆ. ಸ್ವಲ್ಪ ಚೆನ್ನಾಗಿ ಕೈ ಆಡ್ಕೊಳ್ಳಿ, ಇಲ್ಲಾಂದರೆ ತಲೆ ಹಿಡಿದು ಬಿಡುತ್ತೆ. ಯಾವಾಗಲೂ ಒಂದೇ ಥರ ಪಾಯಸ ಮಾಡಿ ಬೇಜಾರಾಗಿದ್ರೆ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಬೆಲ್ಲ ಕಾಯಿಸಿಟ್ಕೊಂಡಿದ್ನಲ್ವ ನೀರು, ಆ ನೀರನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಸಿಹಿಯಾದರೂ ಕುಡಿಯೋಕ್ಕೆ ಒಂಥರ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿದೆ, ನೋಡಿಬಿಟ್ಟು ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಈ ಪಾಯಸಕ್ಕೆ ಈ ಥರ ಮಾಡ್ಕೊಳೋದ್ರಿಂದ ಬೇಕಾದರೆ ನಾವು ಆಮೇಲೆ ಹೆಚ್ಚಿಸ್ಕೊಳ್ಳಬಹುದು. ಅದು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಗಟ್ಟಿಗಾಗುತ್ತೆ. ಇಲ್ಲಾಂದರೆ ರವೆ ಕೂಡ ಆ್ಯಡ್ ಮಾಡ್ಕೋಬೋದು.
ಟೇಸ್ಟ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಆಗಿತ್ತು ಬೆಲ್ಲ ಕೂಡ. ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದಿಟ್ಟಿದ್ನಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಾದ್ಮೇಲೆ ಒಂದು ಕುದಿ ಬರೋ ತನಕ ಸ್ವಲ್ಪ ಕುದಿಸ್ಬಿಟ್ಟು ಎತ್ತಿಕ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಹಾಗೆ ಇತ್ತು, ಒಣಕನ ಅಂತ ಆಚೆ ಬಂದೆ. ನನ್ನ ಮಕ್ಳಿಗೆ ಕೂಡ ಹಾಕೊಟ್ಟೆ, ಅವ್ರು ತಿಂದರು. ಹೆಂಗೆ ತಿರ್ಗೋಣ, ಈ ಕಡೆ ತಿರ್ಗವಾ, ಅಲ್ಲಾಡಿಸ್ಬೇಡ, ಹಂಗಿಡ್ಕ ಬಟ್ಟೆ ಎಲ್ಲ ಒಣಾಕಿದಾದ್ಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವತ್ತು ಪೌರ್ಣಮಿ ಅಲ್ವಾ, ಹಾಗಾಗಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಇರುತ್ತೆ ಎವ್ರಿ ಪೌರ್ಣಮಿಲಿ. ಹೋಗಿದ್ವಿ ನಾವು. ನಡೀರಿ ನಡೀರಿ ಹಂಗೆ. ನಾನು ಯಾವಾಗಲೂ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಿರ್ತೀನಲ್ಲ, ಹಾಗಾಗಿ ನನ್ನ ಮಗಳು ಮೊಬೈಲ್ ತೊಗೊಂಡೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾಳೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮನೆ ಹತ್ರನೇ ದೇವಸ್ಥಾನ ಇರೋದು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದಿದ್ರು. ಕಾಫಿ ಇಟ್ಕೊಡು ಅಂದ್ರು, ಹಾಗಾಗಿ ಅವರಿಗೆ ಕಾಫಿ ಇಡ್ತಾ ಇದ್ದೀನಿ. ದೋಸೆ ತಿಂತೀರೇನೆ? ಮನೆ ಪಕ್ಕದವ್ರು ಬಂದ್ಬಿಟ್ಟು ಊಟಕ್ಕೆ ಕರ್ತಿದ್ರು. ಏನಕ್ಕೆ ಅಂದ್ರೆ ಅವ್ರದ್ದು ಆಜಿಂಚಿಂಚಿಂಗಿರಿ ಕಾಲಭೈರವ ಮನೆ ದೇವರು. ಅವರು ಈ ತರ ತೇರಪತ್ತು ಅಂತ ಪೂಜೆ ಮಾಡ್ತಾರಂತೆ. ಜಾತ್ರೆ ಹಿಂದಿನ ದಿವಸ, ತೇರೆಳೆ ಹಿಂದಿನ ದಿವಸ. ಹಾಗಾಗಿ ಅವರು ಊಟಕ್ಕೆ ಹಾಕ್ಬೇಕಿತ್ತು. ಹಾಗಾಗಿ ನಮ್ನು ಕೂಡ ಕರ್ತಿದ್ರು. ಹಾಗಾಗಿ ಅವ್ರ ಮನೆಗೆ ಹೋದ್ವಿ, ನಮ್ಮ ಪಕ್ಕದ ಮನೆಯೇ. ಮಧ್ಯಾಹ್ನನೇ ಹೇಳಿದ್ರು, ಹಾಗಾಗಿ ನಾವು ಕೂಡ ಪೂಜೆ ಟೈಮಿಗೆ ಕರೆಕ್ಟಾಗಿ ಹೋದೆ ಅವ್ರ ಮನೆಗೆ. ಅಡ್ಗೆ ಮಾಡಿರ್ತಾರಲ್ಲ ಅದನ್ನು ಕೂಡ ಅವರೇ ಮೊದಲು ಊಟ ಮಾಡಬೇಕು. ನಮ್ಮ ಮನೆಯವರು ಅವ್ರ ಮನೆಗೆ ಬರಲಿಲ್ಲ, ಹಾಗಾಗಿ ಮನೆಗೆ ತಗೊಬಂದು ಎಲ್ಲ ಊಟ ಇಟ್ಕೊಟ್ಬಿಟ್ಟು ನಾವು ಕೂಡ ಹೋಗಿ ಊಟವೆಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಮಾಡ್ತಾ ಇದೀವಿ ಮನೆಯ ಟೆರೆಸ್ ಹತ್ರ. ಈ ಥರ ಪೂಜೆ ಮಾಡಿದಾಗ ಸಾಂಬಾರ್ ಮಾಡಿರ್ತಾರಲ್ಲ ಅದೊಂಥರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಹಲಸಿನ ಬಟ್ಕು ಮತ್ತೆ ಬದನೆಕಾಯಿ ಹಾಕಿ ಮಾಡಿದ್ರು. ಒಂದು ಪದ್ಧತಿಗಳಿರುತ್ತಲ್ಲ ಅದೊಂದು ಅವ್ರು ಯಾವ ಥರ ಮಾಡ್ಕೊಂಡಿರ್ತಾರೆ ಆ ಥರ ಮಾಡ್ತಾರೆ. ಆದರೆ ನಾವು ಮನೆಯಲ್ಲಿ ನಾರ್ಮಲ್ ಆದಾಗ ಸಾಂಬಾರ್ ಮಾಡಿದ್ರೆ ಆ ಥರ ಟೇಸ್ಟೇ ಬರಲ್ಲ. ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ವಾಕ್ ಮಾಡಿ ಮಲ್ಗೋಣ ಅಂತ ಹೋದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು.